ನಿನ್ನೆ ಸಂತೂರ ತಾಯಿ ಇರುವಂತಹ ಅಂಗಡಿಗೆ ಹೋಗಿ ಮಂಜು ಗಲಾಟೆ ಮಾಡಿದ್ರು. ಈ ವಿಚಾರ ಗೊತ್ತಾಯ್ತಾ ನಿಮಗೆ? ಏನ್ ಹೇಳ್ತೀವಿ ಸರ್? ಅದು ಮಂಜು ನೆನ್ನೆಯಿಂದ ನನಗೆ ಕಾಲ್ ಮಾಡ್ತಾ ಇದ್ರು. ಮಂಜು ನಂಬರ್ ಹೆಂಗ್ ಸಿಕ್ತು, ಹೆಂಗ್ ಕಲೆಕ್ಟ್ ಮಾಡ್ದ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನಾನು 1 ತಿಂಗಳಾಯ್ತು ನಾನು ಮನೆ ಬಿಟ್ಟು ಬಂದು. ಮಂಜು ಕಡೆಯಿಂದ ತುಂಬಾ ಟಾರ್ಚರ್ ಆಗ್ತಿತ್ತು, ಹಂಗಾಗಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ನನ್ನ ಪಾಡಿಗೆ ನಾನು PG ಇದ್ದೀನಿ ಈಗ. ನೆನ್ನೆ ಹೆಂಗ್ ನಂಬರ್ ಕಲೆಕ್ಟ್ ಮಾಡ್ದ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನೆನ್ನೆ ಬೆಳಗ್ಗೆಯಿಂದ ನನಗೆ ಕಾಲ್ ಮಾಡ್ತಾ ಇದ್ದ. ಸರಿ ಅಂತ ನಾನು ಮಾತಾಡಿದೆ. ನನಗಿನ್ನ ಬೇಡ, ನೀನು ಸುಮ್ಮನೆ ಏನಕ್ಕೆ, ನನ್ನ ಜೀವನ ನಾನು ನೋಡ್ಕೊತೀನಿ ಅಂತೆಲ್ಲ ಹೇಳಿ ಚೆನ್ನಾಗೇ ಮಾತಾಡ್ಕೊಂಡಿದ್ದೆ ಸರ್ ಅವನು. ಆಮೇಲೆ ಯಾವಾಗ ಹೋಗಿ ಈ ಥರ ಜಗಳ ಮಾಡ್ದ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಿನ್ಗೆ ಅಷ್ಟು ಡೌಟ್ ಇದ್ರೆ, ನಾನೇನಾದರೂ ಸಂತು ಮನೇಲಿ ಇದ್ದೀನಿ ಅಂತ ಅಂದ್ಬಿಟ್ಟು ನಿಂಗೆ ಅಷ್ಟು ಡೌಟ್ ಇದ್ರೆ ಹೋಗಿ ಚೆಕ್ ಮಾಡ್ಕೋ, ನಾನು ರೆಡ್ ಹ್ಯಾಂಡಾಗಿ ನಿಂಗೆ ಹಿಡಿತೀನಿ ಅಂತಂದ್ರೆ ಸರಿ ಆಯ್ತು, ಹಿಡಿದ್ಬಿಟ್ಟು ಆಮೇಲೆ ಮಾತಾಡು. ನನ್ನ ಪಾಡಿಗೆ ನನ್ನ ಜೀವನ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ನಾನು ಈಚೆಗಡೆ ಬಂದಿದ್ದೀನಿ. ನನ್ನ ಪಾಡಿಗೆ ನಾನು ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಈಚೆಗಡೆ ಬಂದಿದ್ದೀನಿ. ಯಾಕೆ ನನಗೆ ಮನೇಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದೆಯಾ ನೀನು? ಈ ಥರ ಎಲ್ಲ ಮಾಡಬೇಡ, ನನ್ನ ಪಾಡಿಗೆ ನನ್ನನ್ನು ಬದುಕೋದಕ್ಕೆ ಬಿಟ್ಬಿಡು ಅಂತೆಲ್ಲ ಹೇಳಿದೆ ಸರ್. ಆಮೇಲೆ ಜಗಳ ಮಾಡ್ಕೊಂಡು ಬಂದಿದ್ದಾದ್ಮೇಲೆ ನನಗೆ ಕಾಲ್ ಮಾಡಿದಾದ್ಮೇಲೆ ಹೇಳಿದೆ, ಈ ಥರ ನನ್ನ ಅವ್ರಮ್ಮ ಪರಕೈಲಿ ಹೊಡಿಯೋಕೆ ಬಂದರು, ಆಮೇಲೆ ಈ ಥರ ಎಲ್ಲನೂ ಚಪ್ಪಲಿಯಲ್ಲಿ ಹೊಡಿಯೋಕೆ ಬಂದರು, ನೀನೇನೋ ಮಾಡಿದ್ಯಾ ಅದಕ್ಕೆ ಅವರು ಹೊಡಿಯೋಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ನಾನು ಬೈದೆ, ಏನಕ್ಕೆ ಈ ಥರ ಎಲ್ಲನೂ ಇದು ಮಾಡ್ತಾ ಇದೀಯ ನೀನು, ಅವ್ರ ಹತ್ರ ಎಲ್ಲ ಹೋಗಿ ಏನಕ್ಕೆ ಜಗಳ ಮಾಡ್ತಾ ಇದೀಯ, ಅವನಿಗೂ ನನಗೆ ಸಂಬಂಧನೇ ಇಲ್ಲ, ನನ್ನ ಪಾಡಿಗೆ ನಾನು ಜೀವನ ಮಾಡ್ತಾ ಇದ್ದೀನಿ ನನ್ನ ಮಗಳನ್ನ ಕರ್ಕೊಂಡು, ನನಗೂ ಅವ್ನಿಗೂ ಸಂಬಂಧನೇ ಇಲ್ಲ, ಏನೂ ಇಲ್ಲ, ಏನು ಸುಮ್ಮನೆ ಅವ್ರ ಅಮ್ಮನ ಮೇಲೆ ಎಲ್ಲನೂ ಕೈ ಮಾಡ್ತಿದ್ಯಾ, ಅವ್ರ ಅಮ್ಮನಿಗೆಲ್ಲ ಏನು ಕೊಡಿತಾ ಇದೆಯಾ ನೀನು ಅಂತ ಕೇಳಿದ್ದಕ್ಕೆ, ನಿನಗೂ ಅವ್ನಿಗೂ ಸಂಬಂಧನೇ ಇಲ್ವಾ ಅಂತಂದ್ರೆ, ಇಲ್ಲ ನನಗೂ ಅವ್ನಿಗೂ ಕಾಂಟ್ಯಾಕ್ಟೇ ಇಲ್ಲ ಅಂತ ಅಂದಮೇಲೆ ಮತ್ತೆ ಇನ್ನೇನಕ್ಕೆ ಇಲ್ಲದೆ ಇರೋದನ್ನೆಲ್ಲ ಮಾತುಗಳು ಮಾತಾಡ್ತಾ ಇದೆಯಾ ಅಂತೆಲ್ಲ ಹೇಳಿದೆ. ಸರಿ ಆಯ್ತು ಬಿಡು, ಎಲ್ಲೋ ಇದೆಯಾ, ಚೆನ್ನಾಗಿರು, ಆರಾಮಾಗಿದ್ಕೋ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳಿದೆ ಸರ್ ಅವನು. ಈಗ ನಿನ್ನೆ ಓದಂತ ಸಂದರ್ಭದಲ್ಲಿ ಈಗ ಸಂತೋಷ ಜೊತೆಗೆ ನೀವಿಲ್ಲ, ಇನ್ನೆಲ್ಲಿದ್ದೀರಿ, ಎಲ್ಲಿದ್ದೀರಿ ಸರ್? ನಾನು PG ಇದ್ದೀನಿ. ಬೇಕಾದ್ರೆ ಅಲ್ಲಿ ಬಂದು ಕೇಳ್ಕೊಳ್ಳಿ, ನಾನು ಯಾವ ಡೇಟ್ ನನ್ನ ಮನೆ ಬಿಟ್ಟು ಅದೇ ಡೇಟಿಂದ ಕರೆಕ್ಟಾಗಿ ನಾನು ಇದುವರೆಗೂ ನಾನು PG ಇದ್ದೀನಿ. ಕಷ್ಟನೋ ಸುಖನೋ ಯಾವುದೋ ಕೆಲವೊಂದು ಪ್ರಮೋಷನ್ ಬರ್ತಾ ಇದೆ, ಪ್ರಮೋಷನ್ ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ಜೀವನ ಮಾಡ್ಕೊಂಡಿದ್ದೀನಿ ಸರ್. ಈಗ ನೀವು ಸಂತು ಜೊತೆಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಮಂಜು ಜೊತೆ ಹೋದ್ರಿ? ಹೌದು ಸರ್. ಇವಾಗ ನಾನು ಸಂತು ಬೇಡ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳ ಜೀವನಕ್ಕೋಸ್ಕರ ನಾನು ಹೋದೆ. ಆಮೇಲೆ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಂಡ. ಆಮೇಲೆ ಯಾವಾಗ ಸ್ವಲ್ಪ ಇಶ್ಯೂಸ್ ಆಯಿತು, ಗಲಾಟೆಗಳಾಯಿತು, ಆವಾಗ ಜೇಸಿ ಹೋಗ್ಬಿಟ್ಟು ಬಂದಿದ್ದಾದ್ಮೇಲೆ ಡೈಲಿ ಜಗಳ, ಹಿಂಸೆ ಕೊಡೋದು, ಡೈಲಿ ಜಗಳ ಮಾಡೋದು. ಏನಕ್ಕೆ ಈ ಥರ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಕೂಡ, ನೀನು ಹೋಗಿದ್ಯಾ ಅವನ ಹತ್ರಿಗೆ, ನೀನು ಅವನ ಮನೆಗೆ ಹೋಗಿದ್ಯಾ, ಬಂದಿದ್ಯಾ ಅಂತೆಲ್ಲನೂ ಹೆವಿ ಡೈಲಿ ಹಿಂಸೆ ಕೊಡ್ತಾನೆ ಇದೆ ಸರ್. ನನಗೆ ಆ ಹಿಂಸೆ ತಡ್ಕೊಳಕ್ಕಾಗಿಲ್ಲ. ನಾನೇನು ಮಾಡಿದೆ, ನನ್ನ ಮನೆ ಬಿಟ್ಟು ಬರೋಕ್ಕೆ 1 ವಾರಕ್ಕೆ ಮುಂಚೆ ನಾನು ಬನ್ನೇರುಘಟ್ಟ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ. ನಾನು ನೈಟು 3:30 ಟೈಮ್ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡಿದೆ. ಯಾಕಮ್ಮ ಏನಾಯ್ತು ಅಂತ ಕೇಳಿ, ಸರ್ ಇವ್ನು ಹೆವಿ ಟಾರ್ಚರ್ ಕೊಡ್ತಿದ್ದಾನೆ, ನನಗೆ ಸಹಿಸ್ಕೊಳಕ್ಕಾಗ್ತಲ್ಲ, ನನ್ನ ಮಗಳನ್ನ ಕರ್ಕೊಂಡು ನನ್ನ ಜೀವನ ನಾನು ಮಾಡ್ಕೊತೀನಿ, ಇವ್ನು ನನಗೆ ಬಿಲ್ಕುಲ್ ಬೇಡ ಸರ್, ಇವನಿಂದ ನಾನು ಎಲ್ಲಾದರೂ ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು PG ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ನಾನು ಬಂದೆ. ಏನೋ ಹೋಗಮ್ಮ, ಮಕ್ಕ ನೋಡ್ಕೊಂಡು ಹೋಗು ಅಂತ. ಆಯಿತು ಸರಿ ಆಯಿತು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಒಂದು ಇರಲಿ, ಯಾವುದಕ್ಕೂ ಇವನು ನಂಬಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಬಂದ್ಬಿಟ್ಟೆ ಮನೆಗೆ. ಅದೇ 1 ವಾರಕ್ಕೆ ಕರೆಕ್ಟಾಗಿ ಹುಟ್ಟು ಬೆಳೆದಿರೋ ಊರಲ್ಲೇ ಸರ್, ಅಮ್ಮ ಇದ್ದಾರೆ, ಚಿಕ್ಕಮ್ಮವ್ರು ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ನಾನು ಜಸ್ಟ್ ಆ ಕಿಡ್ನಿದು ಒಂದು ವಿಡಿಯೋ ಹಾಕಿದ್ದ. ನಾನು ಏನಕ್ಕೆ ಆ ವಿಡಿಯೋ ಹಾಕಿದ್ಯಾ ಅಂತ ಕೇಳಿದೆ ಅಷ್ಟೇ. ನಿನಗೇನು, ನನ್ನ ಇಷ್ಟ, ನಾನು ಹಾಕ್ತೀನಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು ತುಂಬ ರ್ಯಾಶಾಗಿ ಮಾತಾಡಿ ನಾನು ಇಟ್ಕೊಂಡು ಚೆನ್ನಾಗಿ ಹೊಡೆದು, ಅವತ್ತು ಮನೆ ಬಿಟ್ಟು ಹೋಗ್ಬೇಕಾದ್ರೆಲ್ಲ ವೀಡಿಯೋಗಳು ಮಾಡಿಕೊಂಡು ಕರ್ಕೊಂಡು ಹೋಗಿ ಫ್ರೆಂಡ್ಸ್ ಮಜಾ ಮಾಡಿ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ನನ್ನ ಬಗ್ಗೆ ಮಾತಾಡಿ, ಇನ್ನಿಷ್ಟು ಮರ್ಯಾದೆ ತೆಗ್ದಿದ್ದಾದ್ಮೇಲೆ ಇನ್ನೇನು ನಾನು ನನ್ನ ಪ್ರಯೋಜನ ಇಲ್ಲ. ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು ಅಂತ ಅಂದ್ಬಿಟ್ಟು ಮನೆ ಬಿಟ್ಟು ಬಂದ್ಬಿಟ್ಟೆ ಸರ್. ಈಗ ನಿಮ್ಮ ಜೊತೆಗೆ ಮಕ್ಕಳು ಯಾರು? ನನ್ನ ಮಗಳಿದ್ದಾಳೆ ಸರ್. ಅವರಿಬ್ರು ಮಂಜು ಜೊತೆ ಇದ್ದಾರೆ ಸರ್. ಹೆವಿ ಹಿಂಸೆ ಕೊಡ್ತಾ ಇದ್ದಾನೆ ಸರ್, ತಡ್ಕೊಳಕ್ಕಾಗ್ತಲ್ಲ. ಅವನು ಕುಡ್ದು ಬಿಟ್ರೆ ಒಂಥರ ಮೆಂಟಲ್ ಆಗ್ಬಿಡ್ತಾನೆ. ಇಷ್ಟ ಇಲ್ಲ ಅಂತೇಳಿ ಕಿರುಕುಳ ಅಂತೇಳಿ ದೂರ ಆಯ್ತು, ಮತ್ತೆ ಎಲ್ಲ ಆಯ್ತು, ಅವತ್ತು ಅವ್ರು ಹೇಳಿ ಕಳಿಸಿದ್ರು, ಮತ್ತೆ ಇವಾಗ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅವ್ನಿಗೆ ಅದೇ ಸರ್ ಸೇಮ್ ಅನುಮಾನ. ನಾನು ಮತ್ತೆ ಸಂತು ಮನೆಗೆ ಹೋಗ್ತಿದ್ದೀನಿ, ಸಂತು ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಸರ್. ಸಂತುಗೂ ನನಗೂ ಸಂಬಂಧನೇ ಇಲ್ಲ ಸರ್. ನನಗೂ ಸಂತುಗೆ ಹೇಳ್ಬೇಕು ಅಂತಂದ್ರೆ ಹೌದು, ಆವತ್ತೇ ಕೊನೆ, ನನಗೂ ಅವನಿಗೂ ಸಂಬಂಧನೇ ಇಲ್ಲ. ಏನ್ ಸರ್, ಏನ್ ಪ್ರೂಫ್ ಇಟ್ಕೊಂಡು ಏನ್ ಇದ್ ಮಾಡ್ತಾ ಇದ್ದಾನೆ? ಒಂದೊಂದು ವಿಡಿಯೋನಲ್ಲಿ ನನಗೆ ಹೆಂಡತಿ ಬೇಕು ಅಂತಾರೆ, ಒಂದು ವಿಡಿಯೋನಲ್ಲಿ ನನಗೆ ಹೆಂಡತಿ ಬೇಡ ಅಂತಾರೆ. ಏನಿದು? ಅವನು ಒಂಥರ ಮೆಂಟಲ್ ಆಗ್ಬಿಟ್ಟಿದ್ದಾನೆ ಸರ್. ಅವ್ನು ಜೇಸಿಯಿಂದ ಬಂದಾಗಿನ ಮೆಂಟಲ್ ಆಗ್ಬಿಟ್ಟಿದ್ದಾನೆ. ಅವ್ನಿಗೆ 5 ನಿಮಿಷ ಮಾತಾಡಿದ್ದೀನಿ, 5 ನಿಮಿಷಕ್ಕೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ತರ ಮಾಡ್ತಾ ಇದ್ದಾನೆ. ಈಗ ಮತ್ತೆ ಏನಾದ್ರು ಸಂತು ಮನೆಗೆ ಹೋಗಿ ಏನಾದ್ರು ಗಲಾಟೆ ಮಾಡುವಂಥದ್ದು, ಅವ್ರ ಮೇಲೆ ಏನಾದ್ರು ಹೊಡೆಯುವಂಥದ್ದು, ಜೊತೆಗೆ ಏನಾದ್ರು ನೀವು PG ಇದ್ದೀರಿ, ನಿಮ್ಮ ಮೇಲೆ ಏನಾದ್ರು ಹೊಡೆಯುವಂಥದ್ದು, ಇದೆಲ್ಲ ನನಗೆ ಅದಿದೆ ಸರ್. ಅವ್ನು ಬಂದು ಗಲಾಟೆ ಮಾಡ್ತಾನೆ. ನಾನು ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ ಸರ್. ನೆನ್ನೆ ನನ್ನ ಪಾಡಿಗೆ ನಾನು PG ಮಾಡ್ಕೊಂಡಿದ್ದೀನಿ, ನನ್ನ ಪಾಡಿಗೆ ನಾನು ಬದುಕೋದಕ್ಕೆ ಬಿಟ್ಬಿಡು ಅಂತ ಹೇಳಿದ್ರು ಕೂಡ
ಹೋಗಿ ಜಗಳ ಮಾಡಿ ಎಲ್ಲ ಇದು ಮಾಡಿದ್ದಾನೆ. ಅವ್ರಿಗೂ ಏನಾದರೂ ತೊಂದರೆ ಆದರೆ, ನನಗೇನಾದರೂ ತೊಂದರೆ ಆದರೆ ಇವನೇ ಕಾರಣ ಸರ್. ಹೇಳೋಕ್ಕಾಗಲ್ಲ ಸರ್, ಅಷ್ಟು ಹಿಂಸೆ ಕೊಡ್ತಾನೆ. ನಾನು ಅದಕ್ಕೆ ಅಲ್ವಾ ಮಕ್ಕಳು ಅಂತ ಅಂದ್ಬಿಟ್ಟು ಅಷ್ಟು ನಾನು ಯೋಚನೆ ಮಾಡಿ ಮಕ್ಕಳಿಗೋಸ್ಕರ ನಾನು ಹೋದರೂ ಕೂಡ ಅವ್ನು ನಿತ್ಯ ಅದೇ ಟಾರ್ಚರು, ಅದೇ ಇದು ಸರ್. ಅವನು